ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ. ನಾನು ನಿಮ್ಮ ದೀಪ್ತಿ ಹಾಸನ್. ಸೊ ನಿನ್ನೆ ತುಳಸಿ ಹಬ್ಬ ಇದ್ದಿದ್ದರಿಂದ ಫುಲ್ ಪ್ರಿಪ್ರೇಷನ್ಸು. ಸೊ ಪೂಜೆ ಎಲ್ಲ ಮಾಡೋದಿತ್ತು. ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ನಾನು ಅಡುಗೆ ಮನೆ ಆಗ್ನೇಯ ಮೂಲೆಯಲ್ಲಿ ಅಖಂಡ ದೀಪನ ಹಚ್ಚಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಈ ದೀಪ ಹಚ್ತೀವಿ ಅಂತ ಅಂದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರ ಮಾಡುತ್ತೆ. ಹಾಗೆ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಅದರಿಂದ ನಮಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಈ ಒಂದು ಅಖಂಡ ದೀಪನ ನಾವು ಅಡುಗೆ ಮನೆ ಆಗ್ನೇಯ ಮೂಲೆಯಲ್ಲಿ ಹಚ್ತಾ ಇರೋದು. ಏನಕ್ಕೆ ಅಂದರೆ ಯಾವಾಗ ನಾವು ಅಡುಗೆ ಮನೆಯಲ್ಲಿ ಜಾಸ್ತಿ ಅಡುಗೆ ಮಾಡೋದಿಲ್ಲ. ಸೊ ಹಾಗಾಗಿ ಈ ದೀಪನ ಹಚ್ಚೋದ್ರಿಂದ ಅದು ತುಂಬಾ ಒಳ್ಳೆಯದು. ಇವಾಗ ನಾನು ಅದಕ್ಕೆ ಒಂದು 5 ಲವಂಗ, ಸ್ವಲ್ಪ ಪಚ್ಚಕರ್ಪೂರ, ಹಾಗೆ ಒಂದು 4 ಹನಿ ನೀಲಗಿರಿ ಎಣ್ಣೆನ ಹಾಕಿ ಹಚ್ಚಿಡ್ತಾ ಇದ್ದೀನಿ. ಸೊ ಇದರಿಂದ ಯಾವುದೇ ದುಷ್ಟಶಕ್ತಿ ಇದ್ರೂ ತಡೆಗಟ್ಟುತ್ತೆ. ಇವಾಗ ತುಳಸಿ ಕಟ್ಟೆನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹಾಗೆ ತುಳಸಿ ಗಿಡಕ್ಕೆ ಹೂವೆಲ್ಲ ಹಾಕಿ ಪಕ್ಕದಲ್ಲೇ ಬೆಟ್ನಲ್ಲಿಕಾಯಿ ಗಿಡನ ನೆಟ್ಟಿರೋದು. ಈ ಬೆಟ್ನಲ್ಲಿಕಾಯಿ ಗಿಡದಲ್ಲಿ ನಲ್ಲಿಕಾಯಿ ಇರಬೇಕು ಅಂಥದ್ನೇ ನೋಡಿ ತಗೊಳ್ಬೇಕು. ಅದಾದಮೇಲೆ ಅದಕ್ಕೂ ನೀಟಾಗಿ ಅಲಂಕಾರ ಎಲ್ಲ ಮಾಡಿ ಹೂವೆಲ್ಲ ಹಾಕಿ ಗಜವಸ್ತ್ರ ಎಲ್ಲ ಹಾಕ್ಬಿಟ್ಟು ಈಗ ಇದು ರೆಡಿಯಾಗಿದೆ. ಇವಾಗ ಆರತಿ ಮಾಡಲಿಕ್ಕೆ ನಾವು ಬೆಟ್ನಲ್ಲಿಕಾಯಿನ ತೊಗೊಂಡಿದ್ದೀನಿ. 5 ಬೆಟ್ನಲ್ಲಿಕಾಯಿನ ತೊಗೊಂಡಿದ್ದೀನಿ. ಬೆಸ ಸಂಖ್ಯೆನಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಹಾಗಾಗಿ 5, 9 ಈ ರೀತಿ ಹಚ್ಚಬೇಕು. ಈಗ ಬೆಟ್ನಲ್ಲಿಕಾಯಿಗೆ ಅದನ್ನು ಸ್ವಲ್ಪ ಕೊರೆದುಬಿಟ್ಟು ಬತ್ತಿ ಇಡಲಿಕ್ಕೆ ಕೊರೆದುಬಿಟ್ಟು ಇವಾಗ ಅದಕ್ಕೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಅದಾದಮೇಲೆ ತುಪ್ಪದ ಬತ್ತಿನ ಇವಾಗ 5ಕ್ಕೂ ಹಾಕಬೇಕು. ತುಪ್ಪದ ಬತ್ತಿನ 5ಕ್ಕೂ ಹಾಕಿ ಪೂಜೆ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಆರತಿನ ಮಾಡಬೇಕು ವಿಷ್ಣು ಹಾಗೆ ತುಳಸಿ ದೇವಿಗೆ. ಈಗ ಪೂಜೆಗೆ ಎಲ್ಲ ರೆಡಿಯಾಗಿದೆ. ದೀಪ ಎಲ್ಲ ಮಣ್ಣಿನ ದೀಪನೆಲ್ಲ ಹಚ್ಚಿಟ್ಟು ತೆಂಗಿನಕಾಯಿ, ಬಾಳೆಹಣ್ಣು, ಹಣ್ಣು ಏನಿರುತ್ತೆ ಅದನ್ನೇ ಇಟ್ಟು ಹಾಗೆ ಪ್ರಸಾದವಾಗಿ ನಾನು ಅವಲಕ್ಕಿನ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲ ಪೂಜೆ ಆಯಿತು. ದೇವ್ರ ಮನೆ ಪೂಜೆನೂ ನೀಟಾಗೆಲ್ಲ ಆಗಿದೆ. ಈಗ ಫೈನಲ್ ಆಗಿ ದೇವ್ರ ಮನೆ ಪೂಜೆ ಅಂತೂ ಆಯಿತು. ಇನ್ನೇನಿದ್ರು ತುಳಸಿ ಕಟ್ಟೆಗೆ ಈಗ ಬೆಟ್ನಲ್ಲಿಕಾಯಿದು ನಾವೇನು ರೆಡಿ ಮಾಡಿಟ್ಕೊಂಡಿರ್ತೀವಿ ಅದ್ರದ್ದು ಆರತಿ ಮಾಡಬೇಕು ವಿಷ್ಣು ಹಾಗೆ ತುಳಸಿ ದೇವಿಗೆ. ಇವಾಗ ನೀಟಾಗಿ ಆರತಿ ಮಾಡಿ ದೃಷ್ಟಿಯನ್ನು ತೆಗಿಬೇಕು. ಈಗ ಎಲ್ಲ ಪೂಜೆ ಸುಸೂತ್ರವಾಗಿ ನೆರವೇರಿತು. ಸೊ ತುಂಬಾ ಖುಷಿ ಆಯಿತು. ಸೊ ನೀಟಾಗಿ ಏನೂ ಅಡೆತಡೆ ಇಲ್ದಲೆ ನೀಟಾಗಿ ಎಲ್ಲದನ್ನು ಪೂಜೆ ಎಲ್ಲ ಆಗೋಯ್ತು. ಸೊ ಏನೇ ಒಂದು ಸಣ್ಣ ಪುಟ್ಟ ತಪ್ಪಾಗಿದ್ರು ದೇವರು ಅದನ್ನು ಕ್ಷಮಿಸಿ ಒಳ್ಳೇದು ಮಾಡಬೇಕಷ್ಟೇ ನಮಗೆ. ಅದಾದಮೇಲೆ ಮತ್ತೆ ಸಂಜೆ ನನ್ನ ಮಗಳು ಫುಲ್ಲು ಅವಳು ಭಕ್ತಿ ತೋರಿಸ್ತಾ ಇದ್ಲು. ಎಲ್ಲ ಅವಳೇನೆ ಸಾಂಬ್ರಾಣಿ ಎಲ್ಲ ತಗೊಂಡು ಬಾಗಿಲಿಗೆಲ್ಲ ಹಚ್ಚಿ ಅದಾದಮೇಲೆ ದೇವ್ರ ಮನೆಗೆಲ್ಲ ಅವಳೇನೆ ನಮಸ್ಕಾರ ಮಾಡ್ತಾ ಇದ್ಲು. ಆಮೇಲೆ ನನ್ನ ತಮ್ಮ ಬಂದ. ಅವನು ಪಟಾಕಿ ಹೊಡಿಬೇಕಿತ್ತು. ಯಾಕೆಂದರೆ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ನಾವೆಲ್ಲ ಹಚ್ಚೋಕ್ಕಾಗಲ್ಲ. ಅವನೇ ಬಂದು ಹೊಡಿಬೇಕು. ಸೊ ವರ್ಷ ಅವನೇ ಬಂದು ನಮ್ಮ ಮನೇಲಿ ಪಟಾಕಿ ಹಚ್ಚೋದು. ಸೊ ಅವ್ನು ಬಂದಾದಮೇಲೆ ಫುಲ್ ಧಮಾಕ. ಯಾಕೆ ಹೋಗುತ್ತಾ? ಓ ಇವು ಎಲ್ಲ ಡಮ್ ಡಮ್ ನೋಡ್ತಾ ಇದ್ದೀನಿ. ಹಬ್ಬದ ದಿನ ಅಂತೂ ಹೊಡಿಯೋಕ್ಕಾಗಲಿಲ್ಲ, ಮಳೆ ಬಂತು ಅಂತೇಳಿ. ಸೊ ಇವತ್ತು ತುಳಸಿ ಹಬ್ಬದ ದಿನ ಎಲ್ಲ ಪಟಾಕಿನೂ ಹೊಡೆದು ಖಾಲಿ ಮಾಡಾಕಿದ್ವಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ.
ಬಂದ್ಲಾ? ಅಮ್ಮ ಬಿಸಿಬೇಳೆಬಾತು ಹಾಗೆ ಪಾಯಸ ಬಜ್ಜಿ ಎಲ್ಲ ಮಾಡಿದ್ರು. ಸೊ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೊಂಡ್ವಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.